ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ದಿನೇಶ್ ಗಾಣಿಗ ಸೌಜನ್ಯ ಪರ ಹೋರಾಟಗಾರರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಈಗ SIT ತನಿಖೆ ನಡೆಸ್ತಾ ಇದೆ. ಇದರ ನಡುವೆ ಒಂದಿಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇರುವಂತದ್ದು, ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಾ ಇರೋದು ಸೌಜನ್ಯ ಕುಟುಂಬಸ್ಥರು. ಬುರುಡೆ ಹಿಂದೆ ಅವರೇ ಇದ್ದಾರೆ ಅನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ? ನೋಡಿ, ಸೌಜನ್ಯ ಕುಟುಂಬಸ್ಥರಿಗೂ ಬುರುಡೆ ಪ್ರಕರಣಕ್ಕೂ ಸಂಬಂಧಗಳಿಲ್ಲ. ಆದ್ರೆ ಬುರುಡೆ ಪ್ರಕರಣದ ಏನು ರೂವಾರಿ ಇದ್ದಾನೆ, ಏನು ಚೆನ್ನಣ್ಣ ಅನ್ನುವನು, ಅವ್ರು ಈಗಾಗಲೇ SIT ತನಿಖೆ ಮುಂದೆ ಏನೆಲ್ಲ ಹೇಳ್ಬೇಕು ಎಲ್ಲವನ್ನು ಹೇಳಿದ್ದಾನೆ. ಅದು ತನಿಖೆ ನಡೀತಾ ಇದೆ. ಆ ತನಿಖೆ ಸಂದರ್ಭದಲ್ಲಿ ಮಹಾಜರು ಇನ್ನೊಂದು ಮತ್ತೊಂದು ಅದೆಲ್ಲ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅವ್ರನ್ನೆಲ್ಲರನ್ನು ವಿಚಾರಣೆ ಕರೆದಿದ್ದಾರೆ. ಅದು ನಡೀತಾ ಇದೆ ಅಷ್ಟೇ. ಆ ನಡೀತಿರೋ ಸಂದರ್ಭದಲ್ಲಿ ಯಾರ ಮೇಲೆ ಆರೋಪ ಮಾಡೋದು ಸರಿಯಲ್ಲ. ಈಗಾಗಲೇ ಅದು ತನಿಖೆ ಹಂತದಲ್ಲಿದೆ. ಅವನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದು ಈಗ ನಾನು ಹೇಳಲಿಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಆದ್ರೆ ಅದನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಅಫಿಡಾವಿಟ್ ಕೊಟ್ಟಿದ್ದಾನೆ, ಆಮೇಲೆ 164 ಅಲ್ಲಿ ಏನು ಅಫಿಡಾವಿಟ್ ಕೊಟ್ಟಿದ್ದಾನೆ, SIT ಮುಂದೆ ಏನು ಹೇಳಿಕೆ ಕೊಟ್ಟಿದ್ದಾನೆ, ಎಲ್ಲವೂ ಕೂಡ ಬಹಿರಂಗ ಆಗ್ಬೇಕಾಗಿದೆ ಅಷ್ಟೇ. ಸುಮ್ಮನೆ ಈಗಲೇ ನಾವು ಊಹಾಪೋಹಗಳು ಮಾಡುವಂತದ್ದು ಸರಿಯಲ್ಲ. ಹಾಗಾದ್ರೆ ವಿಠಲ್ ಗೌಡ ಅವರನ್ನ ನಿನ್ನೆ ಸ್ಥಳ ಮಹಾಜರು ಕೂಡ ಕರ್ಕೊಂಡು ಹೋಗಿದ್ರು ಅಂತ ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕೆ ಗೊತ್ತಿಲ್ಲ ನಮ್ಗೆ. ಸ್ಥಳ ಮಹಾಜರಿ ಕರ್ಕೊಂಡು ಹೋಗಿದ್ದಾರೆ. ಸ್ಥಳ ಮಹಾಜರಿಗೆ ಅವ್ರು ಒಬ್ಬರನ್ನೇ ಅಲ್ಲ, ಅದು ಸಂಬಂಧಪಟ್ಟಂತ ಇನ್ನೂ 2-3 ಜನ ಕರ್ಕೊಂಡು ಹೋಗಿದ್ದಾರೆ ಸ್ಥಳ ಮಹಾಜರಿ. ಯಾಕಂದ್ರೆ ಅದು ಅಲ್ಲದೆ ಅಲ್ಲಿ ಇನ್ನೂ ಕೂಡ ಕೆಲವೊಂದು ಶವಗಳಿರುವ ಬಗ್ಗೆ ಅವನು ಚೆನ್ನಯ್ಯ ಮೊದಲೇ ಹೇಳಿದ್ದಾನೆ. ಬಂಕಗುಡ್ಡೆಯಲ್ಲಿ ಶವಗಳಿದೆ ಅಂತ ಹೇಳಿದ್ದಾನೆ. ಅದು ಇವ್ರ ಗಮನಕ್ಕಿದೆ. ಅದೇ ಕಾರಣಗಳಿಗೆ ಇರ್ಬಹುದು. ಅದು ಯಾವ್ದಿದ್ರು ಕೂಡ ತನಿಖೆ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆದಾಗ ಸ್ಪೆಷಲ್ ಹೇಳಿದಾಗ ಕರೆಕ್ಟ್ ಆಗಿ ಗೊತ್ತಾಗುತ್ತಲ್ಲ. ಈಗ ಸುಮ್ನೆ ನಾವು ಅವ್ರನ್ನ ತನಿಖೆ ಕರ್ಕೊಂಡು ಹೋದಾಗ, ಮಹಾಜರಿ ಕರ್ಕೊಂಡು ಹೋದಾಗ ಇಲ್ಲಿ ಮೊನ್ನೆ ಹೇಳ್ತಿದ್ರು ಅವ್ರನ್ನ ಅರೆಸ್ಟ್ ಮಾಡಿದ್ರು, ಇವ್ರನ್ನ ಅರೆಸ್ಟ್ ಮಾಡಿದ್ರು ಅಂತ. ಯಾರನ್ನೂ ಅರೆಸ್ಟ್ ಮಾಡಲಿಲ್ಲ. ಎಲ್ಲರೂ ತನಿಖೆಯಲ್ಲಿ ಕರೆದಿದ್ದಾರೆ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಏನಿದೆ ಅನ್ನೋದು ಇನ್ನಷ್ಟೇ ಬರ್ಬೇಕಾಗಿದೆ, ಬೆಳಕಿ ಬರ್ಬೇಕಾಗಿದೆ. ಏನಿದೆ ಅನ್ನೋದನ್ನು SIT ಅವರು ತಿಳಿಸ್ಬೇಕಾಗಿದೆ ಅಷ್ಟೇ. ಮಾಡ್ತಾ ಇದ್ದಾರೆ ಅಷ್ಟೇ. ದಿನೇಶ್ ಸರ್, ಹಾಗಾದ್ರೆ ನೋಡಿ, ಚಿನ್ನಯ್ಯನಿಗೆ ಈ ಬುರುಡೆಯನ್ನ ಕೊಟ್ಟಿದ್ದು ವಿಠಲ್ ಗೌಡನೇ ಅಂತ ಹೇಳಲಾಗ್ತಾ ಇದೆ. ಇದು ಎಷ್ಟು ಸತ್ಯ ಅಂತ ಹೇಳ್ತೀರಾ? ಒಂದು ಕ್ಲಾರಿಟಿ ಕೊಡ್ತೀರಾ? ಖಂಡಿತವಾಗಿ ಸಾಧ್ಯ ಇಲ್ಲ. ವಿಠಲ್ ಗೌಡ್ರು ಚಿನ್ನಯ್ಯನಿಗೆ ಪರಿಚಯ ವಿಠಲ್ ಗೌಡ್ರಿಗೆ ಇದೆ, ಮೊದ್ಲಿಂದನೂ ಇದೆ. ಯಾಕೆಂದ್ರೆ ಅವನು ಧರ್ಮಸ್ಥಳದಲ್ಲೇ ಇರೋದ್ರಿಂದ ಮೊದ್ಲಿಂದ ಪರಿಚಯ ಇದ್ದಿರ್ಬೋದು. ಆ ಕಾರಣಕ್ಕಾಗಿ ಮತ್ತು ಕೆಲವೊಂದು ವಿಷಯವನ್ನು ಅವನು ಹೇಳಿದ್ದಾನೆ, ಅಲ್ಲಿ ತನಿಖಾಧಿಕಾರಿಗಳ ಮುಂದೆ ಹೇಳಿದ್ದಾನೆ. ಆ ವಿಷಯದ ಬಗ್ಗೆ ಚರ್ಚೆಗಳು ಏನು ಮಹಾಜರ್ ನಡೆಸಲಿಕ್ಕೆ ಕರ್ಕೊಂಡು ಹೋಗಿರ್ಬೋದು. ಅದು ಬಿಟ್ಟರೆ ಇವರೇ ಕೊಟ್ಟಿದ್ದು ಅನ್ನೋದನ್ನ ಎಲ್ಲೂ ಹೇಳಲಿಲ್ಲ ಅಲ್ಲ, ಯಾರು ಕೂಡ ಹೇಳಲಿಲ್ಲ. ಯಾರು ಕೂಡ ಆ ಬಗ್ಗೆ ತನಿಖಾಧಿಕಾರಿ ಆಗ್ಲಿ ಅಥವಾ ಚಿನ್ನಯ್ಯ ಆಗ್ಲಿ ಕೂಡ ಎಲ್ಲೂ ಕೂಡ ಓಪನ್ ಆಗಿ ಹೇಳಲಿಲ್ಲ. ಹಾಗಾಗಿ ಅದನ್ನ ಏಕಾಏಕಿಯಾಗಿ ಅವರೇ ಕೊಟ್ಟಿದ್ದ ಅನ್ನೋದಕ್ಕೆ ಯಾವುದೇ ದಾಖಲಾತಿಗಳು ಕೂಡ ಇಲ್ಲ. ಸುಮ್ಮನೆ ಊಹಾಪೋಹದಿಂದ ಮಾತಾಡುವಂತದ್ದು ಸರಿಯಲ್ಲ. ಮತ್ತೊಂದು ಕಡೆ ಇನ್ನೊಂದು ಆರೋಪ ಕೂಡ ಬರ್ತಾ ಇದೆ ಸೌಜನ್ಯ ಪರ ಹೋರಾಟಗಾರರ ಮೇಲೆ. ಏನು ಅಂತ ಹೇಳಿದ್ರೆ, ಸೌಜನ್ಯಳ ಸಾವನ್ನ ಬಳಸಿಕೊಂಡು ಟಾರ್ಗೆಟ್ ಧರ್ಮಸ್ಥಳ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮತ್ತು ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ, ಸೌಜನ್ಯ ಸಾವನ್ನ ಬಳಸಿಕೊಂಡು ಅಂತ. ಸೌಜನ್ಯ ಸಾವಿನಲ್ಲಿ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡುವಂತ ಯಾವುದೇ ಇದು ಈ ಹೋರಾಟಗಾರರ ಮುಂದೆ ಇಲ್ಲ. ಆದ್ರೆ ಅತಿ ಸೌಜನ್ಯದ ತರ ಸತ್ತಂತ ಅನೇಕ ಆತ್ಮಗಳಿಗೆ, ಅನೇಕ ಜನ ಹೆಣ್ಮಕ್ಳಿಗೆ ನ್ಯಾಯಕ್ಕಾಗಿ ಹೋರಾಟ ನಡೀತಿದೆ. ಧರ್ಮಸ್ಥಳದ ಅಪಪ್ರಚಾರ ಮಾಡಿ ಹೋರಾಟಗಾರರಿಗೆ ಏನಾಗ್ಬೇಕು? ಇಲ್ಲಿ ಹೋರಾಟಗಾರರು ನಾನು ಮೊದ್ಲಿಂದ ಹೇಳ್ತಾ ಇದ್ದೆ, ಹೋರಾಟಗಾರರು 95% ಜನ ಇರುವಂತದ್ದು ಹಿಂದುತ್ವದ ವಿಚಾರದಲ್ಲಿ ಹೋರಾಟ ಮಾಡ್ತಿರುವಂತವ್ರೆ, ನಾಯಕರುಗಳೇ, ಬಿಜೆಪಿಯಲ್ಲಿ ಮಾಡ್ತವ್ರೆ ಮತ್ತು ಧರ್ಮಸ್ಥಳವನ್ನು ನಂಬ್ಕೊಂಡಿದ್ದವ್ರೆ. ಧರ್ಮಸ್ಥಳಕ್ಕೆ ಇವತ್ತಿಗೂ ಕೂಡ ಹೋಗ್ತಾ ಇರುವುದು, ಇವತ್ತಿಗೂ ಕೂಡ ಧರ್ಮಸ್ಥಳ ದೇವರ ದರ್ಶನಕ್ಕೆ ಹೋಗ್ತಾ ಇರುವವರೆ ಯಾಕೆ ದೇವರನ್ನ ಅಥವಾ ಧರ್ಮಸ್ಥಳವನ್ನ ಅವಹೇಳನ ಮಾಡ್ಬೇಕು ಅಥವಾ ಅಲ್ಲಿಯ ಇದನ್ನ ಹಾಳು ಮಾಡ್ಬೇಕು? ನಾವು ಅಲ್ಲಿ ಆಗ್ತಿರುವ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡ್ತಿದ್ದೇವೆ ಹೊರತು ಅಲ್ಲಿ ಸುಮಾರು ಆತ್ಮಗಳಿಗೆ ಶಾಂತಿ ಸಿಗ್ಬೇಕು, ನ್ಯಾಯ ಸಿಗ್ಬೇಕು ಅನ್ನುವಂತ ಕಾರಣಕ್ಕೆ ಹೋರಾಟ ಮಾಡ್ತಿದ್ವಿ. ಅದು ಯಾರು? ನಾವು ಎಲ್ಲಿ ಕೂಡ ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲಲ್ಲ. ಯಾಕೆ ಅವರು ಧರ್ಮಸ್ಥಳದ ಆಡಳಿತ ಮಂಡಳಿ ಮೇಲೆ ಹಾಕೋದು ಕೆಲವರೆಲ್ಲ? ನಾವ್ ಹೇಳ್ತಿರೋದು ಧರ್ಮಸ್ಥಳದಲ್ಲಿ ನಡೀತಾ ಇದೆ. ಧರ್ಮಸ್ಥಳ ಗ್ರಾಮದಲ್ಲಿ ಅನೇಕ ಅತ್ಯಾಚಾರ ಪ್ರಕರಣಗಳು ನಡೆದಿದೆ, ಕೊಲೆ ಪ್ರಕರಣಗಳು ನಡೆದಿದೆ, ಮತ್ತೆ ಅನಾಥ ಶವಗಳು ಸಿಗ್ತಾ ಇದೆ, ಅಪರಿಚಿತ ಸಿಗ್ತಾ ಇದೆ, ಅಸಹಜ ಸಾವುಗಳು ಜಾಸ್ತಿ ಸಂಭವಿಸ್ತಾ ಇದೆ.
ಈ ಎಲ್ಲ ಕಾರಣಗಳಿಗೆ ನಾವು ಹೋರಾಟ ಮಾಡ್ತಿದ್ದೇವೆ. ಯಾಕೆ ಆಗ್ತಿದೆ, ಯಾರಿದ್ದಾರೆ ಅದರಿಂದ ತನಿಖೆ ಆಗ್ಲಿ, ಪೊಲೀಸ್ ಇಲಾಖೆ ವೈಫಲ್ಯವ ಅಥವಾ ಅಲ್ಲಿ ಯಾರಾದ್ರೂ ದೊಡ್ಡವರು ಅಥವಾ ಗಲಾಟೆಯರು ಅದನ್ನ ಮುಚ್ಚಿ ಹಾಕ್ತಾ ಇದ್ದಾರಾ, ಆ ಬಗ್ಗೆ ಹೋರಾಟ ನಡೀತೆ. ಇವರು ಧರ್ಮ ವಿರೋಧಿ ಅಂತ ಯಾಕೆ ಹೇಳ್ಬೇಕು, ಯಾಕೆ ತಿಳ್ಕೊಳ್ಬೇಕು, ಯಾಕೆ ಚರ್ಚೆ ಮಾಡ್ಬೇಕು, ಅದರಿಂದ ಏನ್ ಲಾಭ ನಮ್ಗೆ? ಮತ್ತೊಂದು ಕಡೆ ಸೌಜನ್ಯ ಪ್ರಕರಣದಲ್ಲಿ ಈಗಲೂ ಒಂದು ವಾದ ಇದೆ. ಸಂತೋಷ್ ರಾವೇ ಆರೋಪಿ, ಸಂತೋಷ್ ರಾವ್ ಪರವಾಗಿ ನಿಂತಿರುವಂತದ್ದು ಎಲ್ಲರೂ ಕೂಡ ರಕ್ತ ಬೀಜಾಸುರರು. ಸಂತೋಷ್ ರಾವ್ ಆರೋಪಿ ಅನ್ನೋದ್ರ ಬಗ್ಗೆ ಒಂದು ಎವಿಡೆನ್ಸ್ ಇವರು ಕಲೆಕ್ಟ್ ಮಾಡಿ ತರ್ಲಿ ಅಲ್ಲ, ಯಾರು ಹೇಳ್ತಾರ ನೋಡಿ, ಒಂದು ಎವಿಡೆನ್ಸ್ ಕಲೆಕ್ಟ್ ಮಾಡಿ ತರ್ಲಿ. ಏನೋ ಅಲ್ಲಿ ಧರ್ಮಸ್ಥಳ ಪರವಾಗಿ ಕೆಲವರೊಂದು ಕೆಲಸ ಅಂದ್ರೆ ಪರ ವಿರೋಧ ಅಂತಾನೆ ಆಗಿದೆಯಲ್ಲ, ಆ ಕಾರಣಕ್ಕೆ ಧರ್ಮಸ್ಥಳ ಪರವಾಗಿ ಏನು ವಾದ ಮಾಡ್ತಿದ್ದಾರೆ, ಯಾರು ವಸಂತ್ ಬಿಳಿ, ಯಾರು ಕಿರಿಕೇಸಿ, ಏನು ಸುವರ್ಣ ನ್ಯೂಸ್ ಅಜಿತ್ ಹನುಮಂತ ಇರ್ಬೋದು, ಪವರ್ ಟಿವಿ ರಾಕೇಶ್ ಶೆಟ್ಟಿ ಇರ್ಬೋದು, ಅವ್ರೆಲ್ಲರೂ ಕೂಡ ಬೇರೆ ಎಲ್ಲ ವಿಷಯಕ್ಕೆ ಅವ್ರು ಕೋರ್ಟ್ ನಂಬ್ತಾರೆ. ಅವ್ರ ಮೇಲೆ ಕೇಸ್ ಆದ್ರೆ ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಹಾಕ್ತಾರೆ, ಕೋರ್ಟ್ ನಂಬ್ತಾರೆ. ಹಾಗಾದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಲಯ ಒಂದು ತೀರ್ಪು ಕೊಟ್ರೆ ಅದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಂತೋಷ್ ರಾವ್ನ ಆರೋಪಿ ಅಂತ ಹೇಳ್ಬೇಕು? ಸಂತೋಷ್ ರಾವ್ ನಿರಪರಾಧಿ ಅಂತ ಎರಡೆರಡು ಸಲ ಸಾಬೀತಾಗಿದೆ. ಕೆಳಹಂತದ ಸಿಬಿಐ ಕೋರ್ಟ್ ಅಲ್ಲೂ ಕೂಡ ಸಂತೋಷ್ ರಾವ್ ನಿರಪರಾಧಿ ಅಂತ ಸಾಬೀತಾಗಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಮೊನ್ನೆ ಹೈಕೋರ್ಟ್ ಕೂಡ ಅದೇ ತೀರ್ಪನ್ನು ಎತ್ತಿ ಹಿಡಿದಿದೆ. ಸಂತೋಷ್ ರಾವ್ ಈ ಕೇಸಿಗೂ ಸಂಬಂಧ ಇಲ್ಲ, ಆದ್ರಿಂದ ಅವನ್ ಯಾವುದೇ ಕಾರಣಕ್ಕೂ ಅವನ ಮೇಲೆ ತನಿಖೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಿಬಿಐ ಕೋರ್ಟ್ ಮನವಿಯನ್ನು ತಿರಸ್ಕರಿಸಿದೆ ಹೈಕೋರ್ಟ್. ಹಾಗಾದ್ರೆ ಮತ್ತೆ ಅವನ ಮೇಲೆ ಏನ್ ಆರೋಪ ಮಾಡುದು ಇವರು? ಹಾಗಾದ್ರೆ ಏನು ಅಂತ ಯಾಕೆ ಅವ್ರ ಮನೆಯವರು ಹೇಳ್ತಾರಲ್ಲ, ಯಾಕೆ ಅವ್ರ ಮೇಲೆ ಸಂಬಂಧ ಇಲ್ಲ ಇವರಿಗೆ?